ಶ್ರೀ ಕ್ಷೇತ್ರ ಧರ್ಮಸ್ಥಳ. ಹಲವರು ಈ ಜಾಗಕ್ಕೆ ತುಂಬಾ ಸಲ ಹೋಗಿರ್ತೀರಾ. ಧರ್ಮಸ್ಥಳ ಮಂಜುನಾಥನ ದರ್ಶನನೂ ಕೂಡ ನೀವು ಪಡೆದಿರ್ತೀರಾ. ಈ ಧರ್ಮಸ್ಥಳ ಅನ್ನೋ ಪವಿತ್ರವಾದ ಸ್ಥಳ ಹುಟ್ಟಿದ್ದು ಹೇಗೆ ಅಂತ ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ನಾವು ಧರ್ಮಸ್ಥಳದ ಬಗ್ಗೆ ಹಲವಾರು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಧರ್ಮ ನೆಲೆಸಿರುವ ಸ್ಥಳವೇ ಈ ಧರ್ಮಸ್ಥಳ. ಕರ್ನಾಟಕದಲ್ಲಿ ಶಿವಭಕ್ತರು ಅತಿ ಹೆಚ್ಚಾಗಿ ಭೇಟಿ ನೀಡುವ ದೇವಸ್ಥಾನ ಅಂದ್ರೆ ಅದೇ ಧರ್ಮಸ್ಥಳ. ಈ ಧರ್ಮಸ್ಥಳ ಇರೋದು ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲೂಕಿನಲ್ಲಿ. ಈ ಪವಿತ್ರವಾದ ಸ್ಥಳಕ್ಕೆ ಸುಮಾರು 700 ಇಂದ 800 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಶ್ರವಣಬೆಳಗೊಳದಲ್ಲಿ ಇರುವಂತೆಯೇ ಬಾಹುಬಲಿಯ ಏಕಶಿಲಾ ವಿಗ್ರಹ ಇದೆ. ನೇತ್ರಾವತಿ ನದಿಯ ತೀರದಲ್ಲಿರುವ ಈ ದೇವಾಲಯದಲ್ಲಿ ಶ್ರೀ ಮಂಜುನಾಥನನ್ನು ಪೂಜಿಸಲಾಗುತ್ತೆ. ಇನ್ನ ಧರ್ಮಸ್ಥಳ ಹುಟ್ಟಿದ್ದು ಹೇಗೆ ಅಂತ ತಿಳ್ಕೊಳ್ಳೋಣ. ಧರ್ಮಸ್ಥಳಕ್ಕೆ ಮುಂಚೆ ಕುಡುಮ ಎನ್ನೋ ಹೆಸರಿರುತ್ತೆ. ಇಲ್ಲಿನ ನೇಲ್ಯಾಡಿ ಬೀಡಿನಲ್ಲಿ ಪಿರಿಯಣ್ಣ ಪೇರ್ಗಡೆ ಹಾಗೂ ಅಮ್ಮಾದೇವಿ ಬಲ್ಲಾಳಿ ಎಂಬ ಜೈನ ದಂಪತಿಗಳು ವಾಸವಾಗಿರ್ತಾರೆ. ಇವರು ಈ ಪ್ರದೇಶದ ನಾಯಕರಾಗಿರ್ತಾರೆ. ಅಷ್ಟೇ ಅಲ್ಲದೆ ಈ ದಂಪತಿಗಳು ಅಪಾರವಾದ ದೈವ ಭಕ್ತಿಯನ್ನ ಹೊಂದಿರ್ತಾರೆ. ಒಂದು ದಿನ ಇವ್ರ ಮನೆಗೆ 4 ಜನ ಅತಿಥಿಗಳು ಬರ್ತಾರೆ. ಮನೆಗೆ ಬಂದವರನ್ನ ಈ ದಂಪತಿಗಳು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಆ ದಿನ ರಾತ್ರಿ ಬಂದಂತ 4 ಜನ ಅತಿಥಿಗಳು ಈ ದಂಪತಿಗಳ ಕನಸಿನಲ್ಲಿ ಧರ್ಮದೇವತೆಯ ರೂಪದಲ್ಲಿ ದರ್ಶನ ಕೊಡ್ತಾರೆ. ಆ 4 ಧರ್ಮದೇವತೆಗಳ ಹೆಸರು ನೋಡೋದಾದ್ರೆ ಲರಾಹು, ಕಲರೈ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ. ಈ 4 ಧರ್ಮದೇವತೆಗಳು ನಾವು ಈ ಮನೆಯಲ್ಲೇ ನೆಲೆಸಬೇಕು ಅಂತ ಆಸೆಯನ್ನ ವ್ಯಕ್ತಪಡಿಸ್ತಾರೆ. ಈ ದಂಪತಿಗಳು ಆ ಮನೆಯನ್ನ ಖಾಲಿ ಮಾಡಿ ಆ ದೇವತೆಗಳ ಆಸೆಯನ್ನ ಈಡೇರಿಸಿ ಕೊಡ್ತಾರೆ. ಧರ್ಮದೇವತೆಗಳು ಅಲ್ಲೊಂದು ಶಿವಲಿಂಗದ ಪ್ರತಿಷ್ಠಾಪನೆ ಆಗಬೇಕು ಅಂತಾನು ಹೇಳ್ತಾರೆ. ಕದ್ರಿಯಲ್ಲಿರುವ ಮಂಜುನಾಥನ ಲಿಂಗವನ್ನು ತರಲು ಅಣ್ಣಪ್ಪ ಸ್ವಾಮಿಯನ್ನ ಅಣ್ಣಪ್ಪ ಸ್ವಾಮಿ ಕದ್ರಿಯಿಂದ ಶಿವಲಿಂಗವನ್ನು ತರೋಕು ಮುಂಚೆನೆ ಕುಡುಮದಲ್ಲಿ ಒಂದು ಪವಾಡ ಉಂಟಾಗಿರುತ್ತೆ. ಅದೇನಂದ್ರೆ ಶಿವಲಿಂಗ ಕುಡುಮಗೆ ಬರೋಕು ಮುಂಚೆನೆ ಅಲ್ಲೊಂದು ದೇವಾಲಯ ನಿರ್ಮಾಣವಾಗಿರುತ್ತೆ. ಈ ಸ್ಥಳ ಕಾಲಕ್ರಮೇಣವಾಗಿ ಧರ್ಮಸ್ಥಳವಾಗಿ ಬದಲಾಗುತ್ತೆ. ಇನ್ನು ಧರ್ಮಸ್ಥಳಕ್ಕೆ ಆಗಮಿಸೋ ಯಾವುದೇ ಭಕ್ತಾದಿಗಳು ಹಸಿವಿನಿಂದ ಹಿಂದಿರುಗಬಾರದು ಅಂತ ಇಲ್ಲಿ ಅನ್ನದಾನ ಕೂಡ ಆಗುತ್ತೆ. ಇಲ್ಲಿ ಅನ್ನಪೂರ್ಣ ಎಂಬ ಊಟದ ಕೋಣೆ ಕೂಡ ಇದೆ. ಇಲ್ಲಿ ಪ್ರತಿದಿನ 30 ರಿಂದ 40 ಸಾವಿರ ಜನ ಊಟ ಮಾಡುವ ವ್ಯವಸ್ಥೆ ಇದೆ. ಇನ್ನು ಈ ದೇವಾಲಯ ಕರ್ನಾಟಕದಲ್ಲೇ 2ನೇ ಅತಿ ದೊಡ್ಡ ದೇವಾಲಯ. ಅದು ಕ್ರಿಸ್ತ ಶಕ 1513. ಆ ಸಮಯದಲ್ಲಿ ದೇವರಾಜ ಹೆಗಡೆಯವರು ಮುಖ್ಯಸ್ಥರಾಗಿರ್ತಾರೆ. ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಸೋದೆ ಮಠದ ವಾದಿರಾಜ ಸ್ವಾಮಿಗಳು ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿರ್ತಾರೆ. ಆಗ ದೇವರಾಜ ಹೆಗಡೆಯವರು ವಾದಿರಾಜರಿಗೆ ಕುಡುಮಗೆ ಬರಲು ಬೇಡ್ಕೋತಾರೆ. ಅವರ ವಿನಂತಿಯಂತೆ ವಾದಿರಾಜರು ಕುಡುಮಗೆ ಬರ್ತಾರೆ. ಆಗ ಅಲ್ಲಿನ ಸ್ವಾಮಿಗಳು ಶಿವಲಿಂಗದ ಪ್ರಸಾದವನ್ನ ವಾದಿರಾಜರಿಗೆ ಕೊಡೋಕೆ ಮುಂದಾದಾಗ ಅದನ್ನ ಅವರು ನಿರಾಕರಿಸ್ತಾರೆ. ವಾದಿರಾಜರು ಶಿವಲಿಂಗವನ್ನ ನೋಡಿ ವಿಚಲಿತಗೊಂಡಿರ್ತಾರೆ. ಶಿವಲಿಂಗ ಸರಿಯಾಗಿ ಪ್ರತಿಷ್ಠಾಪನೆ ಆಗಿಲ್ಲ ಅಂತ, ಶಿವಲಿಂಗವನ್ನ ವೇದ ವಿಧಿಗಳ ಪ್ರಕಾರ ಪವಿತ್ರಗೊಳಿಸಲಾಗಿಲ್ಲ ಅಂತ ಹೇಳ್ತಾರೆ. ಆಗ ದೇವರಾಜ ಹೆಗಡೆಯವರು ಶಿವಲಿಂಗವನ್ನ ಪುನರ್ ಪ್ರತಿಷ್ಠಾಪನೆ ಮಾಡಲು ಕೇಳ್ಕೊತಾರೆ. ಅದಾದ್ಮೇಲೆ ವಾದಿರಾಜ ಸ್ವಾಮಿಗಳು ತಮ್ಮ ಯೋಗ ಶಕ್ತಿಯಿಂದ ಆ ಶಿವಲಿಂಗವನ್ನ ಪುನರ್ ಪ್ರತಿಷ್ಠಾಪನೆ ಮಾಡ್ತಾರೆ. ಅವರೇ ಈ ಸ್ಥಳಕ್ಕೆ ಧರ್ಮಸ್ಥಳ ಎಂದು ಹೆಸರು ಕೊಡ್ತಾರೆ. ಇಲ್ಲಿ ದಾನ ಧರ್ಮಗಳೇ ಆರಾಧಿಸಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈ ದೇವಾಲಯದಲ್ಲಿ ವೈಷ್ಣವ ಪೂಜಾರಿಗಳು ಪೂಜೆ ಸಲ್ಲಿಸೋದ್ರಿಂದ ಶಿವನ ಅಚ್ಚುಮೆಚ್ಚಿನ ದೇವಾಲಯ ಇದಾಗಿದೆ ಎಂದು ಭಕ್ತರು ನಂಬ್ತಾರೆ. ಇಲ್ಲಿನ ದೇವಾಲಯ ಶೈವ ದೇವಾಲಯವಾಗಿದೆ. ಇಲ್ಲಿರುವ ಶಿವಲಿಂಗ ಭೂಮಿಯ ಮೇಲಿರುವ ಅಪರೂಪದ ಶಿವಲಿಂಗಗಳಲ್ಲಿ ಒಂದಾಗಿದೆ. ಈ ದೇವಾಲಯದಲ್ಲಿ ಶ್ರೀ ಮಂಜುನಾಥರೊಂದಿಗೆ ಅಮ್ಮನವರು, ಚಂದ್ರನಾಥ ಮತ್ತು ಧರ್ಮದೇವತೆಗಳನ್ನ ಆರಾಧಿಸಲಾಗುತ್ತೆ. ಈ ದೇವಾಲಯಕ್ಕೆ ಕಾಲಿಟ್ಟಿದ್ದಂತೆ ಎಲ್ಲರಿಗೂ ಒಂದು ದೈವಿಕ ಶಕ್ತಿಯ ಅನುಭವವಾಗುತ್ತೆ. ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ದೇವರ ಪಕ್ಕದಲ್ಲಿಯೇ ಜೈನ ತೀರ್ಥಂಕರರನ್ನು ಪೂಜಿಸಲಾಗುತ್ತೆ. ಇಲ್ಲಿ ಹರಿಯುವ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಪಾಪಗಳು ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಈ ಪವಿತ್ರವಾದ ಸ್ಥಳ ಬೆಂಗಳೂರಿನಿಂದ 309 ಕಿಲೋಮೀಟರ್ ದೂರದಲ್ಲಿ ಹಾಗೂ ಮಂಗಳೂರಿನಿಂದ 76 ಕಿಲೋಮೀಟರ್ ದೂರದಲ್ಲಿದೆ. ಧರ್ಮಸ್ಥಳದಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದಂದು ಲಕ್ಷ ದೀಪೋತ್ಸವವನ್ನ ನಡೆಸಲಾಗುತ್ತೆ. ಅಷ್ಟೇ ಅಲ್ಲದೆ 12 ವರ್ಷಕ್ಕೊಮ್ಮೆ ಧರ್ಮ ದೇವತೆಗಳಿಗೆ ನಡಾವಳಿ ಹಾಗೂ ಮಹಾನಡಾವಳಿಗಳನ್ನ ಮಾಡಲಾಗುತ್ತೆ. ಈ ಉತ್ಸವ 13 ದಿನಗಳ ಕಾಲ ನಡೆಯುತ್ತೆ. ಅಷ್ಟೇ ಅಲ್ಲದೆ ಮೇಷ ಸಂಕ್ರಾಂತಿಯಂದು ಇಲ್ಲಿ ಜಾತ್ರೆಗಳನ್ನ ಮಾಡಲಾಗುತ್ತೆ. ಯಾರೇ ಆಗ್ಲಿ ಜೀವನದಲ್ಲಿ ಒಂದು ಬಾರಿಯಾದ್ರೂ ಧರ್ಮಸ್ಥಳಕ್ಕೆ ಭೇಟಿ ಕೊಡಲೇಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ.
ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರಗಳು.